ಇಲ್ಲಿ ನಾವು ಕಾಂಪ್ಲಿಮೆಂಟ್ ಸೆಟ್ಟಿನ ಪ್ರಾಪರ್ಟೀಸ್ ಬಗ್ಗೆ ತಿಳ್ಕೊತಾ ಇದ್ದೀವಿ. ಮೊದಲೇದು ಕಾಂಪ್ಲಿಮೆಂಟ್ ಲಾ ಮಾತ್ರ ನೋಡ್ತೀವಿ. ಇಲ್ಲಿ ಇದು ನಿಮ್ಮ ಓವರ್ವ್ಯೂ 4 ಲಾ ಇದೆ. ನೀವು ಮೊದಲೇನು ಲಾ ಈ ವಿಡಿಯೋದಲ್ಲಿ ನೋಡ್ತೀರಾ, ಮಿಕ್ಕಿದ್ದು ಮತ್ತೊಂದು ವಿಡಿಯೋದಲ್ಲಿ ನೋಡಿಸ್ತೀನಿ, ಸರಿನಾ? ಹಾಂ, ಕಾಂಪ್ಲಿಮೆಂಟ್ ಲಾ ಅಲ್ಲಿ ಏನಿದೆ, ಒಂದು ರಿಸಲ್ಟು ಎ ಯೂನಿಯನ್ ಎ ಡ್ಯಾಶ್, ಮತ್ತೊಂದು ರಿಸಲ್ಟು ಎ ಇಂಟರ್ಸೆಕ್ಟಿಂಗ್ ಎ ಡ್ಯಾಶ್. ಆಯಿತಾ? ಈ ಉತ್ತರ ನಾವು ಅರ್ಥ ಮಾಡ್ಕೊತಿದ್ದೀವಿ. ಸೊ ಹೇಗಪ್ಪ ಅಂತ ಹೇಳ್ತು ಅಂದರೆ, ಯೂಸಿಂಗ್ ಆರ್ ವೆನ್ ಡಯಾಗ್ರಾಮ್. ಮೊದಲೇದಾಗಿ ಎ ಯಾವ ಭಾಗ ಇರುತ್ತೆ, ಇದು ಎ ಡ್ಯಾಶ್ ಯಾವ ಭಾಗ ಇರುತ್ತೆ, ಆವಾಗ ಈ ಭಾಗ ಎ ಡ್ಯಾಶ್ ಆಗುತ್ತೆ. ಇವೆರಡು ಯೂನಿಯನ್ ಮಾಡ್ತು ಅಂತ ಹೇಳಿದ್ರೆ ಏನೋ, ಈ ಭಾಗ ಆ್ಯಡ್ ಮಾಡ್ತು ಅಂತ ಹೇಳಿದ್ರೆ ಏನು ಅಂತ ಹೇಳಿ ಕೇಳ್ತಾರೆ. ಯಾವ ಭಾಗ ಇದು, ಏನು ಕಾಣ್ತಾ ಇದೆ ಇದು? ಹೌದು, ವಿ ಆರ್ ಲುಕಿಂಗ್ ಆ್ಯಟ್ ಯೂನಿವರ್ಸಲ್ ಸೆಟ್ ಅಲ್ವಾ? ಇದೆ ಈ ಪೂರ ಜಾಗ ಯಾವ ಭಾಗ? ಯೂನಿವರ್ಸಲ್ ಸೆಟ್ಟು. ಹಾಗಾಗಿ ಎ ಯೂನಿಯನ್ ಎ ಡ್ಯಾಶ್ ರಿಸಲ್ಟ್ಸ್ ಇನ್ ಯೂನಿವರ್ಸಲ್ ಸೆಟ್. ನೆಕ್ಸ್ಟು ಇಂಟರ್ಸೆಕ್ಷನ್ ಆಯಿತು ಅಂತ ಹೇಳಿದ್ರೆ ಯಾವ ಭಾಗ ಬರುತ್ತೆ? ಇದು ನಿಮ್ಮ ಎ ಅಂತ ತಿಳ್ಕೊಳ್ಳೋಣ, ಇದು ನಿಮ್ಮ ಎ ಡ್ಯಾಶ್. ಇಂಟರ್ಸೆಕ್ಟಿಂಗ್ ಯಾವ ಭಾಗ ಇರುತ್ತೆ? ವಿಚ್ ರೀಜನ್ ಇಸ್ ಕಾಮನ್ ಟು ದೆಮ್? ಅದು ಪ್ರಶ್ನೆ. ಯಾವುದೂ ಇಲ್ಲ. ಅರ್ಥಾಯ್ತಾ? ಸೊ ದೇರ್ ಇಸ್ ನಥಿಂಗ್ ದಟ್ ವಿ ಕ್ಯಾನ್ ಸೆಲೆಕ್ಟ್. ಆಯಿತಾ ಹುಡುಗರ? ಸೊ ಇದು ನಿಮ್ಮ ಮೊದಲೇ ಲಾ, ಎ ಯೂನಿಯನ್ ಎ ಡ್ಯಾಶ್ ಇಸ್ ಯು, ಎ ಇಂಟರ್ಸೆಕ್ಟಿಂಗ್ ಎ ಡ್ಯಾಶ್ ಇಸ್ ನಲ್ ಸೆಟ್. ಇದು ನಿಮ್ಮ ಹೆಡ್ಡಿಂಗು, ಇದು ನಿಮ್ಮ ಸಮ್ಮರೈಸೇಷನ್ನು. ಲಾಸ್ ಏನು ಕಷ್ಟ ಇಲ್ಲ, ಅಟ್ಲೀಸ್ಟ್ ಫಸ್ಟ್ ಒನ್ ಏನು ಕಷ್ಟ ಇಲ್ಲ. ನೀವು ಇದು ಬರ್ಕೊತೀವಿ ಅಂತ ಹೇಳಿದ್ರೆ ಯು ಕ್ಯಾನ್ ರೈಟ್ ಇಟ್, ಇಲ್ಲ ಅಂತ ಹೇಳಿದ್ರೆ ತೊಂದರೆ ಇಲ್ಲ.